ಧರ್ಮಸ್ಥಳ ಪರ ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ ವ್ಯಂಗ್ಯವಾಡ್ತಾ ಇದೆ. ಧರ್ಮಸ್ಥಳ ಮಾತ್ರ ಅಲ್ಲ, ದೆಹಲಿ ಚಲೋ ಕೂಡ ಮಾಡಲಿ. ಬಿಜೆಪಿ ಹೋರಾಟಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರದ್ದು ಎಲ್ಲ ನಾಟಕ, ಇದೆಲ್ಲ ಆರ್ಎಸ್ಎಸ್ ಖುಷಿಗೆ. ಕನ್ನಡಿಗರ ಪರ ದೆಹಲಿ ಚಲೋ ಮಾಡಿ ಅಂತ ಪ್ರಿಯಾಂಕ್ ಹೇಳಿದ್ದಾರೆ. ಇಲ್ಲ ಮಾಡಲಿ, ಇವರೇ ಎಲ್ಲ ಕಡೆನೂ ಮಾಡಲಿ, ದಿಲ್ಲಿ ಚಲೋನು ಮಾಡಲಿ. ಒಂದೊಂದು ಸರಿ ಬರೇ ಚಾಮುಂಡೇಶ್ವರಿ ಚಲೋ, ಧರ್ಮಸ್ಥಳ ಚಲೋ ಅಲ್ಲ, ದಿಲ್ಲಿ ಚಲೋನು ಮಾಡಿ. ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ, ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಕನ್ನಡಿಗರೇ ಆಗ್ತಾ ಇದೆ ಅದ್ರ ಪರವಾಗೂ ಧ್ವನಿ ಎತ್ತಿ, ಅವಾಗ ನಾವು ಒಪ್ತೀವಿ. ಸುಮ್ಮನೆ ಇವರು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಯಾರು ನಿಮ್ಮ ಮಹೇಶ್ ಅಂತಲ್ಲ, ತಿಮ್ಮಾರೋಡಿ, RSSನ ವ್ಯಕ್ತಿ. RSS ಯಾರ ಗುರುಗಳು? BJPಯವ್ರ ಗುರುಗಳು. RSS, VHP, ಬಜರಂಗ ದಳದಲ್ಲಿ ಇವರೆಲ್ಲರೂ ಬೆಳೆದ ಆ ಗರಡಿನಲ್ಲಿ ಬೆಳೆದಂಥವ್ರು. ಗಿರೀಶ್ ಮಟ್ಟಣ್ಣವ್ರು ಯಾರು? BJP ಯುವ ಮೋರ್ಚಾ ಅಧ್ಯಕ್ಷ. ಭಾಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದೀನಿ, ಇದು RSS ವರ್ಸಸ್ RSS. ಅದಕ್ಕೆ ಇವತ್ತು ಅದನ್ನು, ಆ ಜಗಳವನ್ನು ಇವತ್ತು ಸರ್ಕಾರದ ಮೇಲೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡು ಬಣಗಳಾಗ್ಬಿಟ್ಟಿದೆ. ಯಾವ ಬಣಕ್ಕೆ ಕಾಲು ಬಿದ್ದರೆ ನಮ್ಮ ಕುರ್ಚಿ ಉಳಿತೇವೆ ಅಂತ ಅವರಿಗೂ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಚಾಮುಂಡೇಶ್ವರಿ ಚಲನೂ ಮಾಡ್ತಾ ಇದ್ದಾರೆ, ಧರ್ಮಸ್ಥಳನೂ ಮಾಡ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳ್ತಾರೆ, ನಿಮ್ಮ ಕಾರ್ಕಳ MLA ಅವರಿಗೆ ಎಲ್ಲನೂ ಗೊತ್ತಿದೆ ಅಂತ. ಬರಲಿ, SITಗೆ ಹೇಳಿ, ಯಾರು ಬೇಡ ಅಂದಿದ್ದಾರೆ? ಇವರೇ ತಾನೇ ಹೇಳಿದ್ರು ತನಿಖೆ ಆಗಬೇಕು ಅಂತ. ಈಗ ತನಿಖೆ ಮಾಡಬೇಕಾದ್ರೆ ಇವ್ರದ್ದೇನು ಸಮಸ್ಯೆ ಇದೆ? ತನಿಖೆ ಮಾಡಬೇಕಾದಾಗ ಇನಿಷಿಯಲಿ ಇವ್ರು ಸ್ವಾಗತ ಮಾಡಿದ್ರಲ್ಲ, ಈಗೇನಾಯಿತು ಸಡನ್ನಾಗಿ? ಈಗ ಅಂಥದ್ದು ಏನು ಬಂತು ಇವರಿಗೆ? ಬಂದು ಇವತ್ತು ಬಹಿರಂಗವಾಗಿ ಅವ್ರ ಪರ ನಿಲ್ತಾ ಇದ್ದಾರೆ, ಇವ್ರ ಪರ ನಿಲ್ತಾ ಇದ್ದಾರೆ. ಇವರಲ್ಲೇ ದ್ವಂದ್ವ ನಿಲುವು ಇದೆ. ಸೊ ಅದನ್ನು ಫಸ್ಟ್ ಅವ್ರು ಸ್ಪಷ್ಟಗೊಳಿಸ್ಬೇಕು, ಯಾರ ಕಡೆ ಇದ್ದಾರೆ ಇವರು ಅಂತ. ಈ ನಮ್ಮ ಸರ್ಕಾರದಲ್ಲಿ ಎಲ್ಲ ಟೈಟಾಗಿ ನಡೀತಾ ಇದೆ. ಸೊ ದರ್ ಇಸ್ ನೋ ನೀಡ್ ಆಫ್ CBI, ದರ್ ಇಸ್ ನೋ ನೀಡ್ ಆಫ್ NIA ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿದಾರಲ್ಲ. ಸ್ಥಳ ಮಾತ್ರ ಅಲ್ಲ, ದೆಹಲಿ ಚಲೋ ಕೂಡ ಮಾಡಲಿ. ಬಿಜೆಪಿ ಹೋರಾಟಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರದ್ದು ಎಲ್ಲ ನಾಟಕ, ಇದೆಲ್ಲ RSS ಖುಷಿಗೆ. ಕನ್ನಡಿಗರ ಪರ ದೆಹಲಿ ಚಲೋ ಮಾಡಿ ಅಂತ ಪ್ರಿಯಾಂಕ್ ಹೇಳಿದ್ದಾರೆ. ಇಲ್ಲ ಮಾಡಲಿ, ಇವರೇ ಎಲ್ಲ ಕಡೆನೂ ಮಾಡಲಿ, ದಿಲ್ಲಿ ಚಲೋನು ಮಾಡಲಿ. ಒಂದೊಂದು ಸರಿ ಬರೇ ಚಾಮುಂಡೇಶ್ವರಿ ಚಲೋ, ಧರ್ಮಸ್ಥಳ ಚಲೋ ಅಲ್ಲ, ದಿಲ್ಲಿ ಚಲೋನು ಮಾಡಿ. ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ, ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಕನ್ನಡಿಗರೇ ಆಗ್ತಾ ಇದೆ ಅದ್ರ ಪರವಾಗೂ ಧ್ವನಿ ಎತ್ತಿ, ಅವಾಗ ನಾವು ಒಪ್ತೀವಿ. ಸುಮ್ಮನೆ ಇವರು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಯಾರು ನಿಮ್ಮ ಮಹೇಶ್ ಅಂತಲ್ಲ, ತಿಮ್ಮಾರೋಡಿ, RSSನ ವ್ಯಕ್ತಿ. RSS ಯಾರ ಗುರುಗಳು? BJPಯವ್ರ ಗುರುಗಳು. RSS, VHP, ಬಜರಂಗ ದಳದಲ್ಲಿ ಇವರೆಲ್ಲರೂ ಬೆಳೆದ ಆ ಗರಡಿನಲ್ಲಿ ಬೆಳೆದಂಥವ್ರು. ಗಿರೀಶ್ ಮಟ್ಟಣ್ಣವ್ರು ಯಾರು? BJP ಯುವ ಮೋರ್ಚಾ ಅಧ್ಯಕ್ಷ. ಭಾಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದೀನಿ, ಇದು RSS ವರ್ಸಸ್ RSS. ಅದಕ್ಕೆ ಇವತ್ತು ಅದನ್ನು, ಆ ಜಗಳವನ್ನು ಇವತ್ತು ಸರ್ಕಾರದ ಮೇಲೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡು ಬಣಗಳಾಗ್ಬಿಟ್ಟಿದೆ. ಯಾವ ಬಣಕ್ಕೆ ಕಾಲು ಬಿದ್ದರೆ ನಮ್ಮ ಕುರ್ಚಿ ಉಳಿತೇವೆ ಅಂತ ಅವರಿಗೂ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಚಾಮುಂಡೇಶ್ವರಿ ಚಲೋನು ಮಾಡ್ತಾ ಇದ್ದಾರೆ, ಧರ್ಮಸ್ಥಳನೂ ಮಾಡ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳ್ತಾರೆ, ನಿಮ್ಮ ಕಾರ್ಕಳ MLA ಅವರಿಗೆ ಎಲ್ಲನೂ ಗೊತ್ತಿದೆ ಅಂತ. ಬರಲಿ, SITಗೆ ಹೇಳಿ, ಯಾರು ಬೇಡ ಅಂದಿದ್ದಾರೆ? ಇವರೇ ತಾನೇ ಹೇಳಿದ್ರು ತನಿಖೆ ಆಗಬೇಕು ಅಂತ. ಈಗ ತನಿಖೆ ಮಾಡಬೇಕಾದ್ರೆ ಇವ್ರದ್ದೇನು ಸಮಸ್ಯೆ ಇದೆ? ತನಿಖೆ ಮಾಡಬೇಕಾದಾಗ ಇನಿಷಿಯಲಿ ಇವ್ರು ಸ್ವಾಗತ ಮಾಡಿದ್ರಲ್ಲ, ಈಗೇನಾಯಿತು ಸಡನ್ನಾಗಿ? ಈಗ ಅಂಥದ್ದು ಏನು ಬಂತು ಇವರಿಗೆ? ಬಂದು ಇವತ್ತು ಬಹಿರಂಗವಾಗಿ ಅವ್ರ ಪರ ನಿಲ್ತಾ ಇದ್ದಾರೆ, ಇವ್ರ ಪರ ನಿಲ್ತಾ ಇದ್ದಾರೆ. ಇವರಲ್ಲೇ ದ್ವಂದ್ವ ನಿಲುವು ಇದೆ. ಸೊ ಅದನ್ನು ಫಸ್ಟ್ ಅವ್ರು ಸ್ಪಷ್ಟಗೊಳಿಸ್ಬೇಕು, ಯಾರ ಕಡೆ ಇದ್ದಾರೆ ಇವರು ಅಂತ. ಈ ನಮ್ಮ ಸರ್ಕಾರದಲ್ಲಿ ಎಲ್ಲ ಟೈಟಾಗಿ ನಡೀತಾ ಇದೆ. ಸೊ ದರ್ ಇಸ್ ನೋ ನೀಡ್ ಆಫ್ CBI, ದರ್ ಇಸ್ ನೋ ನೀಡ್ ಆಫ್ NIA ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿದಾರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.